ನಾವು ಬಂದು ನೋಡಿ ಆಗುವಾಗಲೇ ನಾವು ಸಸ್ಯ ಹತ್ರ ಮಾತಾಡುವಂತಹ ಒಂದು ಭಾವನೆ ಇರಬೇಕು. ಎಂತಾಗಿದೆ, ಏನು ಸಮಸ್ಯೆ, ನಾವು ನೋಡದಿದ್ರೆ ಎಂತಾಗಿದೆ ಅಂತ ನಮಗೆ ಗೊತ್ತಿಲ್ಲ. ಒಮ್ಮೆ ಚಪ್ಪಲ ಹಾಕ್ಲಿ ಅಂದ್ರೆ ಇದು ಬಾರಿ ಉಂಟಲ್ಲ, ಹಾಗೆ ಮಾಡಲಲ್ಲಿ ಅದಕ್ಕೆ ಬಿಟ್ಟಿರುವಂತದ್ದು. ಅದಕ್ಕೆ ಬಿಟ್ಟಿರೋದು ನೋಡಿ, ಯಾರ್ಯಾರಿಗೆ ನಿಮ್ಗೆ ಬರ ಇದೆ ಈಗೂ ಕೂಡ ಹಲಸ ಬಿಡಬಹುದು ಅಂತ ಹೇಳಿ ತೋರಿಸಿದ್ದಾರೆ. ಎಲ್ಲ ಪ್ರಕೃತಿಯನ್ನೇ ಪ್ರೀತಿಸುವ ಕಾರಣ ಕೀಟಗಳು ಬೇಕಾಗ್ತದೆ, ಏನ್ ತೊಂದರೆ ಆಗುದಿಲ್ಲ ಅದರಿಂದ. ಇವತ್ತು ನಾನು ತೋರಿಸ್ತಿರುವಂತ ಸಂಗತಿ ನೋಡಿ, ಅವರಿಗೆ ಪೂರ್ತಿ ಕೆಳಗಡೆ ಅಡಿಕೆ ತೋಟ ಇದೆ. ಅವರಿಗೆ ಅವ್ರದ್ದು ಕೆಳಗಡೆ ಯಾವುದೇ ಜಾಗಗಳಿಲ್ಲ, ಕಡಿಮೆ ಜಾಗ ಇರುವಂತ. ನಾನ್ ಸರಿ ಉಲ್ಟ ಅಂದ್ರೆ ನಂಗೆ ಮನೆ ಕಟ್ಲಿಕ್ಕೆ ಫ್ರೀ ಆಗಿ ಕಲ್ಲು ಕೊಟ್ರು, ಅದಕ್ಕೆ ಸ್ವಲ್ಪ ಸಿಮೆಂಟ್ ಸ್ವಲ್ಪ ಹೊಯ್ಗೆ ಆ ಕಲ್ಲಲ್ಲೇ ಕೊಟ್ಟ ಕಟ್ತೀರಿ ಅಂತೇಳಿ. ಈಗೆಲ್ಲ ಮಿಷಿನರಿಗಳು, ನಾವು ಸಹ ಅಪ್ಗ್ರೇಡ್ ಆಗ್ಬೇಕಾಗ್ತದೆ. ಹಿಂದಿನ ಪದ್ಧತಿ ಹಾಗೆ ನಾನು ಹಾಗೆ ಮಾಡ್ತೇನೆ ಅಂತ ಹೇಳಿದ್ರೆ ಆಗುದಿಲ್ಲ. ಕೃಷಿಯ ಹತ್ತು ಹಲವು ಪ್ರಕಾರಗಳನ್ನು ತೋರಿಸ್ತಾ ಇವತ್ತು ನಾನು ಪುತ್ತೂರು ತಾಲೂಕಿಗೆ ಬಂದೇನೆ. ಪುತ್ತೂರು ಗ್ರಾಮಾಂತರದ ಇರ್ದ ಗ್ರಾಮದ ದರ್ಬೆ ಅನ್ನುವಂಥ ಒಂದು ಊರಲ್ಲಿದ್ದೇನೆ. ಇದು ನೋಡಬೇಕಾದ್ರೆ ಭಾರಿ ಸುಂದರವಾಗಿರುವಂಥ ಊರು ನಿಮಗೆ ಕಾಣ್ತಾ ಇದೆ. ಬೆಟ್ಟ ಗುಡ್ಡಗಳು, ಸಣ್ಣ ಸಣ್ಣ ನದಿಗಳು, ತೊರೆಗಳು ಎಲ್ಲ ಇರುವಂಥ ಊರು. ಈ ಜಾಗ, ನಾನು ನಿಂತ ಜಾಗದಿಂದ ಸುಮಾರು ಅರ್ಧ ಕಿಲೋಮೀಟರ್ ಆ ಕಡೆ ಹೋದರೆ ಕೇರಳ ಬಾರ್ಡರ್ ಸಿಗುತ್ತೆ. ಕೇರಳದ ಗಡಿ ಅಂದರೆ ಕರ್ನಾಟಕದ ಕೊನೆಯ ಜಾಗದಲ್ಲಿ ನಾನು ಇವತ್ತು ನಿಂತ್ಕೊಂಡು ಮಾತಾಡ್ತಿದ್ದೇನೆ. ಹಿಂದೆ ನೋಡುವಾಗ ನಿಮ್ಗೆ ಗೊತ್ತಾಗ್ತದೆ ನಾನು ಬೆಟ್ಟದ ತುದಿಯಲ್ಲಿದ್ದೇನೆ ಅಂತೇಳಿ. ತುಂಬ ಜನರಿಗೆ ಎಕರೆಗಟ್ಟಲೆ ಜಾಗ ಇದ್ರು ಕೂಡ, ಮನೆ ಪಕ್ಕ ಜಾಗ ಇದ್ರು, ತುಂಬ ಚೆನ್ನಾಗಿರುವಂತಹ ಕೃಷಿಯ ಮಣ್ಣಿನ ಭೂಮಿ ಇದ್ರೂ ಕೂಡ ಕೈತೋಟ ತರಕಾರಿಯನ್ನು ಮಾಡಲಿಕ್ಕೆ ಹೊರಟಾಗ ಅದು ಆಗೋದಿಲ್ಲ ಅಂತ ಹೇಳ್ತಾರೆ. ಇವತ್ತು ನಾನು ತೋರಿಸ್ತಿರುವಂಥ ಸಂಗತಿ ನೋಡಿ, ಅವರಿಗೆ ಪೂರ್ತಿ ಕೆಳಗಡೆ ಅಡಿಕೆ ತೋಟ ಇದೆ. ಅವರಿಗೆ ಅವ್ರದ್ದು ಕೆಳಗಡೆ ಯಾವುದೇ ಜಾಗಗಳಿಲ್ಲ, ಕಡಿಮೆ ಜಾಗ ಇರುವಂಥದ್ದು. ಅಂಥ ಸಂದರ್ಭದಲ್ಲಿ ಅವರಿಗೆ ಸಾವಯವದ ವ್ಯಾಲ್ಯೂ ಅವ್ರಿಗೆ ಗೊತ್ತಿದೆ. ಅಂದರೆ ಸಾವಯವ ಆಗಿರುವಂಥ ತರಕಾರಿಗಳನ್ನು ನಾವು ಸೇವಿಸ್ಬೇಕು, ಆಹಾರ ಸೇವಿಸ್ಬೇಕು ಅಂತೇಳಿ ಡಿಸೈಡ್ ಮಾಡಿ ಈ ರೀತಿ ಬೆಟ್ಟವನ್ನೇ ಕಡಿದು ಅಲ್ಲೇ ಒಂದು ತರಕಾರಿ ತೋಟ ಮಾಡಿದಂಥ ಅನೀಶ್ ದರ್ಬೆ ಮತ್ತು ಅಶೋಕ್ ಅವರಿಬ್ಬರು ಅಣ್ಣ ತಮ್ಮನವರು ಸೇರಿಕೊಂಡು ಒಂದು ಸುಂದರವಾಗಿರುವಂಥ ವಿಷಯವನ್ನು ಇಲ್ಲಿ ಮಾಡಿದ್ದಾರೆ. ಅದು ಎಲ್ರಿಗೂ ಇದು ವೈರಲ್ ಆಗಬೇಕು. ಮತ್ತು ನನಗೆ ತುಂಬ ಇನ್ಸ್ಪೈರ್ ಆಗ್ತದೆ. ಈ ಬೆಟ್ಟದ ನಡ್ಕೊಂಡು ಬರೋದೇ ಕಷ್ಟ, ಕೆಳಗಡೆ ಕಾರ್ ನಿಲ್ಲಿಸಿ ಬಂದಿದ್ದೇನೆ. ಇದರ ತುದಿಯಲ್ಲಿ ಒಂದು ತರಕಾರಿ ಮಾಡೋದು, ಈ ಕಾಡಿನ ಪ್ರಾಣಿಗಳ ಮಧ್ಯದಲ್ಲಿ ಮಾಡೋದು ಅಂತ ಹೇಳಿದ್ರೆ ಅದು ನನಗೆ ನನ್ನ ಬಗ್ಗೆ ಪ್ರೌಡ್ ಆಗುತ್ತೆ. ಯಾಕಂದ್ರೆ ಈ ಸಬ್ಜೆಕ್ಟ್ನ ನಾನು ತೋರಿಸ್ತಿದ್ದೇನೆ ಅಂತ ಹೇಳಕ್ಕೆ ನನಗೆ ಹೆಮ್ಮೆ ಆಗ್ತದೆ. ಸಂಪೂರ್ಣವಾಗಿ ನಿಮಗೆ ತೋರಿಸ್ತೇನೆ, ವಿಡಿಯೋನ ಕೊನೆ ತನಕ ನೋಡಿ. ಇಲ್ಲಿ ಕಾರ್ ತುಂಬ ಕೆಳಗಡೆ ನಿಲ್ಲಿಸಿ ಬಂದಿದ್ದೇನೆ. ಅಷ್ಟು ಎತ್ತರದಲ್ಲಿರುವಂಥ ಬೆಟ್ಟದಲ್ಲಿ ಇವರು ಮಾಡಿರುವಂಥ ತರಕಾರಿ ತೋಟಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ. ನಮ್ಮ ಜೊತೆ ಯುವ ಕೃಷಿಕರಿಗೆ ಒಂದು ರೋಲ್ ಮಾಡಿದ್ರು ಅಂತ ಹೇಳ್ಬೋದು. ಅನೀಶ್ ಅವರಿದ್ದಾರೆ. ಅನೀಶ್ ನಮಸ್ತೆ. ಕುಂಬಳ ಸಾಂಬಾರಿಗೆ ಅಂತ ಮಾಡಿದ್ದು, ಅದರ ತಿರುಳು ಮಿಟ್ಲಿದ್ದು ಹೌದು, ವೇಸ್ಟ್ ಅನ್ನು ದನಕ್ಕೆ ಹಾಕಿ, ದನದ ಸಗಣಿ ಇಲ್ಲಿ ಹಾಕಿ ಅದರಷ್ಟಾಗಿ ಬಿಟ್ಟು, ಇದು ಅಲಸಂಡೆ ಸಂಡೆ, ಇದು ಚಪ್ಪಲ ಹಾಕ್ಲಿ ಅಂದ್ರೆ ಇದು ಬಾರಿ ಉಂಟಲ್ಲ, ಹಾಗೆ ಮಾಡಲಲ್ಲಿ ಅದಕ್ಕೆ ಬಿಟ್ಟಿರುವಂತದ್ದು. ಅದಕ್ಕೆ ಬಿಟ್ಟಿರೋದು. ನೋಡಿ, ಯಾರ್ಯಾರಿಗೆ ನಿಮ್ಗೆ ಬರ ಇದೆ ಈಗೂ ಕೂಡ ಹಲಸ ಬಿಡಬಹುದು ಅಂತ ಹೇಳಿ ತೋರಿಸಿದ್ದಾರೆ. ಇದು ತುಂಬಾ ಸುಲಭ ಆಗ್ತದೆ, 1 ರೂಪಾಯಿ ಸಹ ಖರ್ಚಿಲ್ಲ. ಈ ಮಾಡಲ್ ಅಂದ್ರೆ ಸುಮ್ಮನೆ ತೋಟದಲ್ಲಿ ವೇಸ್ಟ್ ಮಾಡಲ್ಲ, ಇಲ್ಲಿ ತಂದಿಗೆ ಇಟ್ಟಿದಷ್ಟೇ ಅಲ್ಲ. ಮಳೆಗಾಲ ಮುಗಿದ್ಮೇಲೆ ಅದೇ ಗೊಬ್ಬರವಾಗ್ತದೆ. ಅದೇ ಗೊಬ್ಬರ ಆಗ್ತದೆ. ಹೊಸ ಮಾಡಲ್ ಹಾಕಿದ್ರೆ ಹೌದೌದು. ಅಂದ್ರೆ ಸಾವಯವ ಗೊಬ್ಬರ ಹೆಚ್ಚಾಗ್ತಾ ಹೋಗ್ಲಿಕ್ಕೆ ಒಂದು ಮೆಥಡ್ ಇದಲ್ಲ. ಮತ್ತೆ ಬೇರೆ ಮಳೆಗೆ ಇದ ಕೊಚ್ಚಿ ಹೋಗೋದಕ್ಕೆ ಸಹ ಒಳ್ಳೇದು. ಇದು ಅಡಿಕೆ ಸಿಪ್ಪೆ ಎಲ್ಲ ಹಾಕಿ ಬೆಡ್ ತರ ಮಾಡಿದ್ವಿ, ಎಲ್ಲ ವೇಸ್ಟ್ ಇಂದ ಮಾಡಿ. ನೋಡಿ ಫ್ರೆಂಡ್ಸ್, ಇದು ಕೇರಳದಿಂದ ನಮ್ಮ ಮನೆ ಬರೋ ಕೆಲಸದವರು ನಮ್ಗೆ ತಂದು ಕೊಟ್ಟ ಬೀಜ, ಅದರಿಂದ ಹಾಕಿ ಮಾಡಿದ್ದು. ಇದು ಎಂತ ಸ್ಪೆಷಲ್ ಅಂದ್ರೆ ಈಗ ಕಟ್ಟಿಂಗ್ ಮಾಡ್ತಾ ಹೋಗುದು, ಇದು ಪರ್ಮನೆಂಟ್ ಇರ್ತದೆ. ಈಗ ನೋಡಿ, ಇದು ಈಗ ದಂಟು, ಬುಡದಿಂದ ದಂಟು ಬರ್ತದೆ. ಇದನ್ನು ಕಟ್ ಮಾಡಿಕೊಂಡು ಸುಮಾರು ಸಮಯವರೆಗೆ ಇದನ್ನ ಇಡ್ಲಿಕ್ಕೆ ಕಟ್ ಮಾಡುವಂತ ಅರಿವೆ ಇದು. ಈಗ ಹಿಮೋಗ್ಲೋಬಿನ್ ತಿನ್ಲಿಕ್ಕೆ ಅದಕ್ಕೆ ಇದಕ್ಕೆಲ್ಲ ಐರನ್ ಕಂಟೆಂಟ್ ಇರೋ ಸಿರಪ್ ಎಲ್ಲ ಎಂತ ಬೇಡ. ಇದನ್ನು ಒಂದು ದಿನ ತಿಂದ್ರೆ ಮತ್ತೆ ಯಾವ ಮದ್ದು ಒಳ್ಳೆ. ಎಷ್ಟು ಟೈಮ್ ಆಯ್ತು ಇದಕ್ಕೆ? ಈಗ ಇದಕ್ಕೊಂದೀಗ ಎರಡು ತಿಂಗಳ ಹತ್ತಿರ ಆಯ್ತು. ಸಹಜವಾಗಿ ಭೂಮಿ ಇದ್ದವರೇ ಅದನ್ನ ಮಾಡ್ಲಿಕ್ಕೆ ಹಿಂಜರಿತಾರೆ. ಅಂತದ್ರಲ್ಲಿ ನೀವು ಇಷ್ಟು ದೊಡ್ಡ ಒಂದು ಸಾಹಸಕ್ಕೆ ಕೈ ಹಾಕಿದಿರಿ. ಇದು ಹೇಗೆ ಐಡಿಯಾ? ಏನೇ ನಿಮ್ಗೆ ಪ್ರೇರಣೆ? ಏನು ಪ್ರೇರಣೆ? ನಿಮ್ಮ ವಿಡಿಯೋ ನೋಡಿ ನಾನು ಕಲ್ತದ್ದು. ಅಂದ್ರೆ ತರಕಾರಿ ಮಾಡ್ಬೇಕು ಅಂತ ಆದ್ರೆ ಎಂತಾದ್ರೂ ಮಾಡ್ಲಿಕ್ಕೆ ಆಗ್ತದೆ ಅಲ್ಲ, ಆಗುದಿಲ್ಲ ಅಂತ ಆದ್ರೆ ಸಣ್ಣ ಕೆಲಸ ಸಹ ಆಗುದಿಲ್ಲ. ಈ ಮಾಡ್ಲಿಕ್ಕೆ ಹೊರಟಾಗ ಮರಳು ಅಂತ ಯಾರು ಹೇಳಿಲ್ಲ? ಮರಳು ಅಂತ ಹೇಳಿದ್ರೆ ನಂಗೆ ನಾನು ಇನ್ನೂ ಪ್ರೋತ್ಸಾಹ ಸಿಗ್ತದೆ ನಂಗೆ. ಅಲ್ಲ, ಅಂದ್ರೆ ಜನರು ಕಲ್ಲು ಬಿಸಾಕಿದಷ್ಟು ಎಲ್ಲರ ನಂಗೆ ನೋವಾಗ್ತದೆ. ನಾನು ಸರಿ ಉಲ್ಟ ಅಂದ್ರೆ ನಂಗೆ ಮನೆ ಕಟ್ಲಿಕ್ಕೆ ಫ್ರೀ ಆಗಿ ಕಲ್ಲು ಕೊಟ್ರು, ಅದಕ್ಕೆ ಸ್ವಲ್ಪ ಸಿಮೆಂಟ್ ಸ್ವಲ್ಪ ಹೊಯ್ಗೆ ಆ ಕಲ್ಲಲ್ಲೇ ಕೊಟ್ಟ ಕಟ್ತೀರಿ ಅಂತೇಳಿ. ಅದಲ್ಲೇ ಕೊಟ್ಟೆ ನಂಗೆ ಜಾಸ್ತಿ ಬೈದಷ್ಟು ನಂಗೆ ಜಾಸ್ತಿ ಇನ್ಸ್ಪೈರ್ ಆಗುತ್ತೆ. ಅದೊಂದು ಯುವಕರಿಗೆ ಒಂದು ಮಾಡೆಲ್ ಅದು ಅಲ್ವಾ? ಎಷ್ಟೋ ಜನರಿಗೆ ಯಾರೋ ಒಬ್ಬ ನೆಗೆಟಿವ್ ಮಾತಾಡಿದ್ರೆ ಸಾಕು, ಎಂಚ ಬಂಡೆ ಅಂತೇಳಿ ಇದು ಮಾಡ್ತಾರಲ್ವಾ? ತರಕಾರಿ ಕೃಷಿ ಅಂತ ಆದ್ರೆ ಒಂದೇ ಇದನ್ನು ತುಂಬಾ ಬೆಳೆದು ಪ್ರಯೋಜನ ಇದೆ. ಯಾಕಂದ್ರೆ ಇವತ್ತು ನಾವು ಬೆಂಡೆ ಸಾಂಬಾರು ತಿಂತೇವೆ, ನಾಳೆ ಬೆಂಡೆ ಸಾಂಬಾರು ತಿಂತೇವೆ, ನಾಳೆ ಒಳ್ಳೇದಾಗುತ್ತೆ. ಹೌದು, ಹಾಗೆ ವೆರೈಟಿ ಬೇಕು. ಹೌದು, 10 ಜಾಸ್ತಿ ವೆರೈಟಿ ಇದ್ದಷ್ಟು ನಮಗೆ ಜಾಸ್ತಿ ಟೇಸ್ಟ್ ಇರುತ್ತೆ. ನೋಡಿ, ಇಲ್ಲಿ ಎಷ್ಟು ಜಾಸ್ತಿ ವೆರೈಟಿ ಆಗ್ತದೆ ಅಷ್ಟು ಬೆಂಡೆ ಉಂಟು. ನೋಡಿ, ಹಾಗಲ್ಲ ಉಂಟು ತಿಮಾರೆ. ಇದು ಸ್ವಲ್ಪ ಬಾರಿ ದೊಡ್ಡ ತಿಮಾರೆ. ಬಾರಿ ದೊಡ್ಡ ತಿಮಾರೆ ಅಂದ್ರೆ ಸ್ನೇಹಿತರೆ ಒಂದೇ ಲಗ ಅಂತೇಳಿ ನಮ್ಮಲ್ಲಿ ತುಳುವಲ್ಲಿ ಹೇಳುದು ತಿಮಾರೆ ಅಂತೇಳಿ. ಮತ್ತೆ ಎಂತ ಅಂದ್ರೆ ಒಂದೇ ಸಾಲಲ್ಲಿ ಇದು ಟೊಮೆಟೊ ಮಾತ್ರ ಇರ್ಬೇಕು, ಅದು ಇರಬಾರ್ದು ಅಂತಲ್ಲ, ಎಲ್ಲ ಒಟ್ಟಿಗೆ ಇರ್ತದೆ. ಪರ್ಪಲ್ ವೆರೈಟಿ,
ನಾಡಿ ಬದನೆ. ಮತ್ತೆ ಎಲ್ಲಿಂದ ಇದು? ದಾಂಪುರ. ಹಾ. ಇದು ಇಲ್ಲಿಂದ ಕಾಸರಗೋಡಿಂದ ಸೀಡ್ ಫಾರ್ಮಿಂಗ್. ಸೀಡ್ ಫಾರ್ಮಿಂದ ತಂದದ್ದಾ? ಅಂದ್ರೆ ಕೇರಳ ನಮಗೆ ಹತ್ತಿರ ಆಗ್ತದೆ, ಹಾಗೆ ನಾವು ಅಲ್ಲಿಗೆ ಹೋಗ್ತೇವೆ. ಸ್ನೇಹಿತರೆ ಬದನೆ ಹಾಕಿದ್ದಾರೆ. ತುಂಬಾ ಬದನೆ ಆಗ್ತದಾ? ಆಗ್ತದೆ ನಮಗೆ, ಆಗಿ ಸುಮಾರು ಉಳಿತದೆ. ಮನೆಗೆ ಸಾಂಬಾರಿಗೆಲ್ಲ ಇದೆ? ಸಾಂಬಾರ್ ಎಲ್ಲ ಇತ್ತು, ಹೌದಾ? ನಿಮ್ಮ ನೆಂಟರಿಗೆಲ್ಲ ಕೊಡ್ತೀರಾ? ಎಲ್ಲ ಕೊಡ್ತೇವೆ. ನೋಡಿ ಸ್ನೇಹಿತರೆ, ಇದು ನೋಡಿ ಫ್ರೆಂಡ್ಸ್, ಇದೆಲ್ಲ ಮೆಣಸು, ಹಸಿಮೆಣಸು, ಹಸಿಮೆಣಸು, ಒಣಮೆಣಸು ಎಲ್ಲ ಇದು ಯಾವ್ದು ನಿಮ್ಮ ಕುಮಟೆ ಅಥವಾ ಬ್ಯಾಡಗಿ ಮೆಣಸಲ್ಲ, ಇದೆಲ್ಲ ಊರದ್ದು. ಇದು ಭಯಂಕರ ಟೇಸ್ಟ್ ಇತ್ತು. ಲೋಕಲ್ ವೆರೈಟಿ ಇದೆಲ್ಲ. ಪೇಟೆಯಲ್ಲಿ ಸಿಗೋ ಮೆಣಸಿಗಿಂತ ಇದು ಜಾಸ್ತಿ ಕಷ್ಟ ಉಂಟು. ಯಾವ್ದಲ್ಲಿ ಕೆಮಿಕಲ್ ಅಲ್ಲಿ ಬೆಳೆಸಿದ್ರೆ ನಿಮಗೆ ಜಾಸ್ತಿ ಕಷ್ಟ ಉಂಟು, ಸಾವಯವದಲ್ಲಿ ಆಗ್ತದೆ. ನೋಡಿ ಸ್ನೇಹಿತರೆ, ಇದೊಂದು ಗಿಡ ನೋಡಿ, ಇಲ್ಲಿ ಒಂದು ಸಣ್ಣ ಗಿಡ, ಅದರಲ್ಲಿ ಎಲ್ಲ ಗೆಲ್ಲುಗಳಲ್ಲಿ ಮೆಣಸು ಬಂದಿದೆ ನೋಡಿ. 1, 2, 3, 4 ಒಂದು ಹಿಂಡಾಗಿದೆ. ಎಷ್ಟು ವೆರೈಟಿ ಮೆಣಸು ಇದೆ ಒಟ್ಟು? ಇದೊಂದು 2-3 ವೆರೈಟಿ ಇರ್ಬೋದು. ಎಲ್ಲ ಮಾತ್ರ ಇಲ್ಲಿದೆ ಲೋಕಲ್ ಹೈಬ್ರಿಡ್ ಸೈಂಟಿಸ್ಟ್ ಗಳು ಕಂಡು ಹಿಡ್ತಿರೋ ವೆರೈಟಿ ಅಲ್ಲ, ಇಲ್ಲಿದೆ ದೇವರೇ ಸೃಷ್ಟಿ ಮಾಡಿರೋದು. ಹೌದು. ನಾವೆಲ್ಲ ರೇಟ್ ಬಗ್ಗೆ ಮಾತಾಡ್ತೇವೆ. 500 ರೂಪಾಯಿ ಆಯ್ತು, 1000 ರೂಪಾಯಿ ಆಯ್ತು. ಹಸಿಮೆಣಸಿಗೆ 200 ರೂಪಾಯಿ ಎಲ್ಲ ಆಗ್ತದೆ. ಇಲ್ಲಿ ನಾವೇ ಬೆಳೆಸಿದ್ರೆ ಸುಲಭದಲ್ಲಿ ಆಗ್ತದೆ. ನಿಮಗೆ ಸ್ವಲ್ಪ ಆಗಿದೆ ಅಂತಂದ್ರೆ, ಸ್ವಲ್ಪ ಫಸಲು ಬಂತು ಅಂತಂದ್ರೆ ಹಸಿಮೆಣಸಿಗೆ ಕೊಯ್ದು, ಹೆಚ್ಚಿಗೆ ಆಯ್ತು ಅಂತಂದ್ರೆ ಎಂತ ವೇಸ್ಟ್ ಆಗುಲ್ಲ. ಅದನ್ನು ಹಣ್ಣಾಗ್ಲಿಕ್ಕೆ ಬಿಟ್ಟು ಅದನ್ನೇ ಒಣಗಿಸಿದ್ರೆ ಆಯ್ತು ಬಿಸಿಲಿಗೆ. ಅಂಗಡಿಯಲ್ಲಿ ಸಿಗುವ 500 ರೂಪಾಯಿ ಮೆಣಸಿಗಿಂತ ಒಳ್ಳೆ ಟೇಸ್ಟ್ ಇರ್ತದೆ, ಮತ್ತೆ ಒಳ್ಳೆ ಹೆಲ್ದಿ ಆಗಿ. ಆದ್ರೆ ಇನ್ನೊಂದು ವಿಷಯ, ಅಂಗಡಿಯಲ್ಲಿ ಸಿಗುವ 500 ರೂಪಾಯಿ ಮೆಣಸಿದೆಲ್ಲ, ಅದ್ರಲ್ಲಿ ಇವರಿಗೆ ಫ್ರೀ ಆಗಿ ರೋಗಗಳು ಬರ್ತಾರಲ್ಲ. ಹೌದು, ಫ್ರೀ ಆಗಿ ರೋಗ. ಕೆಮಿಕಲ್ ಎಲ್ಲ ಅವರಿಗೆ ದುಡ್ಡು ಕೊಡಬೇಕಂತಿಲ್ಲ. ಇದು ಸಾವಯವ ಸಿಗುವಂತದ್ದು. ಇದಕ್ಕೆ 1000 ರೂಪಾಯಿ ವ್ಯಾಲ್ಯೂ. 1000 ರೂಪಾಯಿ ಅಲ್ಲ, 10,000 ಕೊಟ್ಟರು ಇದು ಸಿಗುದಿಲ್ಲ ಇಲ್ಲಿ. ಮತ್ತೆ ಅಂಗಡಿಯಲ್ಲೆಲ್ಲ ಈಗ ಸಾವಯವ ಪ್ರಾಡಕ್ಟ್ ಅಂತ ಬಂದಿದೆ, ಅದು ಈಚೆ ಮೆಣಸನ್ನೇ ತಗೊಂಡು ಬಂದು ಇನ್ನೊಂದು ಪ್ಯಾಕೆಟ್ ಅಲ್ಲಿ ಹಾಕಿ ಸಾವಯವ ಅಂತ ಅದಕ್ಕೆ ಸ್ವಲ್ಪ ರೇಟ್ ಏರಿಸಿ ಮಾಡುವಂತದ್ದಲ್ಲ. ನಮಗೆ ಎಂತ ಟೆಸ್ಟ್ ಮಾಡ್ಲಿಕ್ಕೆ ಬರುದಿಲ್ಲ ಅದು. ನಾವೆಂತ ಸೈಂಟಿಸ್ಟ್ ಎಲ್ಲ ಲ್ಯಾಬೊರೇಟರಿ ಸುಮ್ಮನೆ ಅಕ್ಕಿ ಸಹ ಹಾಗೆ ಸಾವಯವ ಅಂತ ಸಿಕ್ಕುದೆಲ್ಲ ಈಚೆ ಅಕ್ಕಿಯನ್ನೇ ಹೊಸ ಪ್ಯಾಕೆಟ್ ಮಾಡಿ ಸುಮ್ಮನೆ ಕೆಲವು ಇದ್ದಾರೆ ಒಳ್ಳೆ. ನಮ್ ಜೊತೆ ಅನೀಶ್ ಅವರ ಚಿಕ್ಕಪ್ಪ ಅವರು ಶ್ರೀಹರಿ ಭಟ್ರು ಇದ್ದಾರೆ, ದರ್ಬೆ ಅಂತ ಹೇಳಿ. ಭಟ್ರೆ, ಒಂದು ಸಂಗತಿ ಏನು ಅಂತ ಹೇಳಿದ್ರೆ, ನಿಮ್ಮ ಜನರೇಷನ್ ಅವರು ಕೃಷಿ ಮಾಡ್ತಾರೆ ಸಹಜವಾಗಿ. ಅಂತದ್ರಲ್ಲಿ ಈ ಯುವಕರು ಎಲ್ಲ ಹೊರಗಡೆ ಹೋಗಿ ಕೆಲ್ಸಕ್ಕೆ ಹೋಗ್ತಾರೆ, ದೊಡ್ಡ ದೊಡ್ಡ ಕೆಲಸಗಳಿಗೆ, ಬೇರೆ ಬೇರೆ ಕಡೆಗೆ, ಅಥವಾ ಯಾರು ಮಣ್ಣು ಮುಟ್ಟುದಿಲ್ಲ. ಅಂತದ್ರಲ್ಲಿ ಶ್ರೀಹರಿ ಒಂದು ಹೊಸ ಸಾಹಸ, ಇದು ಬೆಟ್ಟವನ್ನು ಕೊರೆದು ನಾನು ಅಡಿಕೆ ಹಾಕುದನ್ನು ನೋಡಿದ್ದೇನೆ. ಅಂತದ್ರಲ್ಲಿ ಒಂದು ತರಕಾರಿ ಬೆಳಿಬೇಕು, ಮನೆಗೆ ಸಾವಯವ ತರಕಾರಿ ಕೊಡಬೇಕು ಅಂತ ಹೇಳಿ ಮಾಡಿರುವಂತದ್ದು ಇದೆಲ್ಲ. ಅದು ದೊಡ್ಡ ಮಾಡೆಲ್. ಇದು ನಿಜವಾಗ್ಲೂ ಒಂದು ನ್ಯೂಸ್ ಆಗ್ಬೇಕಾದ ಸಬ್ಜೆಕ್ಟ್ ಇದು. ಯಾಕಂದ್ರೆ ನಾನ್ ನೋಡಿಲ್ಲ, ನಾನು ದಿನನಿತ್ಯ ಓಡಾಡೋನು. ನಿಮ್ಗೆ ಏನನ್ಸುತ್ತೆ ಇದನ್ನೆಲ್ಲ ನೋಡುವಾಗ? ನಿಜವಾಗಿ ಸಹ ಬಹಳ ಈ ಯಂಗ್ ಜನರೇಷನ್ ಏನು ಇಳಿದಿದ್ದಾರೆ, ಭಾರಿ ಖುಷಿ ಆಗ್ತದೆ. ಯಾಕಂದ್ರೆ ಎಲ್ಲ ಪಟ್ಟಣವಾಸಿಗಳೇ ಆಗಿ ಹೋಗಿದ್ದಾರೆ. ಈಗ ನಮ್ಮ ಈ ಹಳ್ಳಿಯಲ್ಲಿ ಎಲ್ಲ ಇರುವುದು 50ರಿಂದ ಮೇಲಿನ 80ರ ಹೊರಗಿನ ಹಿರಿಯರು ಪ್ರಬುದ್ಧರು ಇರುವಂತದ್ದು. ಇಂದಿನ ಜನರೇಷನ್ ಹೇಗೆ ಅಂತಲೇ ಹೆದರಿಕೆ ಆಗುವ ಕಾಲ ಬಂದಿದೆ. ಆ ಹೊತ್ತಿನಲ್ಲಿ ಹೀಗೆ ಮಾಡುವಂತದ್ದು. ಈಗ ಅಲ್ಲಿ ಮನೆ ಹತ್ರ ಇರುವ ಜಾಗದಲ್ಲಿ ಎಂತಾಗಿದೆ, ಎಲ್ಲ ನೆರಳು, ಸರಿಯಾದ ತರಕಾರಿಗಳನ್ನು ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ಮನೆಗೆ ತೊಂಡೆಯೋ ಬಸಳೆಯೋ ಮಾಡ್ತೇವೆ ಅಷ್ಟೇ, ಬಿಟ್ರೆ ಬಾಕಿ ತರಕಾರಿಗಳು ಸರಿ ಬರುದಿಲ್ಲ ನೆರಳಲ್ಲಿ. ಬಿಸಿಲು ಬೇಕು, ನೆರಳು ಬೇಕು. ಅಂತ ಜಾಗವನ್ನೀಗ ಇದೀಗ ತೆಂಕ ಕಟ್ಟಾದ ಕಾರಣ ಇದೀಗ ಒಳ್ಳೆ ಜಾಗ ಇದೆ. ತೆಂಕದಿಂದ ಬೀಳುದಿಲ್ಲ. ಹೌದು, ತೆಂಕ ಬಿಸಿಲು ಅಂದ್ರೆ ಈ ದಕ್ಷಿಣದ ಮತ್ತು ಪಶ್ಚಿಮದ ಈ ಸಂಜೆ ದೊಡ್ಡ ಬಿಸಿಲು, 6 ಗಂಟೆವರೆಗೂ ಸಹ ಬಿಸಿಲು ಬೀಳುವ ಜಾಗದಲ್ಲಿ ನೀವು ಎಷ್ಟು ಕಷ್ಟ ಮಾಡ್ಲಿಕ್ಕೆ ಆಗ್ತದೆ. ತುಂಬಾ ಎಫರ್ಟ್ ಹಾಕ್ಬೇಕು. ಈ ಜಾಗವನ್ನು ಸೂಕ್ತ ಅಂತ ನನಗೆ ಅನಿಸ್ತದೆ. ಇದನ್ನು ಮಾಡ್ಲಿಕ್ಕೆ ಸಹ ಒಂದು ಸ್ವಲ್ಪ ಧೈರ್ಯ ಬೇಕು, ಮುಂದೆ ಹೇಗೆ ಅಂತ. ನಮ್ಮನ್ನು ಬೈಯುವವರೇ ಇರುದು. ನಾವೊಂದು ಹೊಸ ಕೆಲಸಕ್ಕೆ ಇಳಿದ್ರೆ ನಗಾಡುವವರು, ಬೈಯುವವರು, ಇದನ್ನೆಲ್ಲ ಕೇರ್ ಮಾಡದೆ ಮಾಡ್ಬೇಕಾಗ್ತದೆ. ಭಾರಿ ಖುಷಿಯಾಗಿದೆ ಇದು ಹೊರಟದ್ದು. ನೀವು ಬಂದು ನೋಡ್ತಾ ಇರ್ತೀರಿ, ಇಲ್ಲೆಲ್ಲ ಸಲಹೆ ಸೂಚನೆ ಕೊಡ್ತಾ ಇರ್ತೇನೆ. ಅವನು ಸಹ ಕೇಳ್ತಾ ಇರ್ತಾನೆ ಸಲಹೆಗಳು. ನಾವು ಸಹ ನಮ್ಮದೇ ಆದ ಒತ್ತಡದಲ್ಲಿ ಇರ್ತೇವೆ. ಯಾವಾಗಾದ್ರೂ ಬಂದು ನೋಡಿ ಹೋಗ್ತೇವೆ, ಹಾಗಂತಲ್ಲ. ಸಾಧಾರಣ ಅನುಭವಗಳನ್ನು ತಕೊಂಡಿದ್ದಾನೆ ಅವ. ಈಗ ಹಿರಿಯರಿಂದಲೋ ಅಥವಾ ಮೀಡಿಯಾದಿಂದಲೋ ಎಲ್ಲ ಕೇಳಿ ಒಂದಷ್ಟು ಅನುಭವಗಳು ಅವನಿಗೆ ಇಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಒಳ್ಳೆಯ ಅನುಭವಗಳು. ಆದ್ರೂ ನಾವು ಹಿರಿಯರಿಂದ ಬಂದಂತಹ ಸಾಂಪ್ರದಾಯಿಕ ಕೃಷಿ ಪದ್ಧತಿಗಳ ಬಗ್ಗೆ, ಈಗೆಲ್ಲ ಮಿಷಿನರಿಗಳು, ನಾವು ಸಹ ಅಪ್ಗ್ರೇಡ್ ಆಗ್ಬೇಕಾಗ್ತದೆ. ಹಿಂದಿನ ಪದ್ಧತಿ ಹಾಗೆ ನಾನು ಹಾಗೆ ಮಾಡ್ತೇನೆ ಅಂತ ಹೇಳಿದ್ರೆ ಆಗುದಿಲ್ಲ. ಆ ಪದ್ಧತಿಗಳಲ್ಲಿ ಅವು ಮಾಡ್ತಾ ಹೋಗ್ತಾ ಇದ್ದಾನೆ. ಹಾಗೆ ಏನೋ ಸಣ್ಣ ಪುಟ್ಟ ಸಮಸ್ಯೆಗಳು ಅಥವಾ ಇಂಥದ್ದು ಮಾಡಬಹುದಿತ್ತು ನನ್ನ ಯೋಚನಾ ಶೈಲಿಗೆ ಬಂದದ್ದಿದ್ರೆ ನಾನು ಅವನಿಗೆ ಸಲಹೆಗಳನ್ನು ಕೊಡ್ತಾ ಇರ್ತೇನೆ. ನಾವು ಕೀಟನಾಶ ಅಂತ ಹೇಳಲಿಕ್ಕೆ ಆಗುದು, ಕೀಟನಾಶಕ ಅಂತ ಹೆಸರೇ ತಪ್ಪದು. ಎಲ್ಲ ಪ್ರಕೃತಿಯನ್ನೇ ಪ್ರೀತಿಸುವ ಕಾರಣ ಕೀಟಗಳು ಬೇಕಾಗ್ತದೆ, ಏನ್ ತೊಂದರೆ ಆಗುದಿಲ್ಲ ಅದರಿಂದ. ನಾವು ಈಗ ಉದಾಹರಣೆಗೆ ಈಗ ಈ ಬದನೆಯಲ್ಲಿ ಹುಳ ಬಂದಿದೆ, ಇಲ್ಲಿ ಎಲ್ಲಿಯೋ ನೋಡಿದೆ ನಾನು, ನೋಡಿ ಇದೆಲ್ಲ ಮ್ಯಾನ್ಯುವಲ್, ಇದು ಕೈಯಲ್ಲೇ ತೆಗೆದು ಬಿಟ್ರೆ ಆಯ್ತು. ಇದೆಲ್ಲ ನೋಡಿ, ಇದು ಹುಳ ಬಂದಿದೆ, ಬಂದ್ರೆ ಇದನ್ನು ತೆಗ್ದ್ರೆ ಆಯ್ತು, ಮುಗೀತು ಅದು.
ಅದನ್ನು ಬಿಸಿಲಿನ ಟೈಮಿನಲ್ಲಿ ನಾವು ಬಂದ್ರೆ ಬಿಸಿಲಿಗೆ ಹಾಕಿ ಬಿಟ್ರೆ ಆಯ್ತು ಹೀಗೆ. ಹಾ ಹೋಗ್ತದೆ ಅದು ಅಲ್ಲಿ ಅದನ್ನು ನೀವು ಕೊಂದಿರೋ ಪಾಪವೂ ಬೇಡ ಅದಕ್ಕೆ. ಅಲ್ಲ. ಅಂದ್ರೆ ಕೆಳಗೆ ಬೂಸರು ಬಂದಾಗೆಲ್ಲ ಇದ್ರೆ ಹೌದು. ಅದನ್ನು ಕೈಯಲ್ಲಿ ಒರೆಸಿ ಹ್ಮ್. ಸುಣ್ಣ ಮತ್ತೆ ಗೋಮೂತ್ರದ ಪೇಸ್ಟ್ ಅಥವಾ ಸಗಣಿಯ ಪೇಸ್ಟ್ ಅನ್ನು ಹಚ್ಚಿದ್ರೆ ಸಾಕು, ಅಲ್ಲ. ಸರಿ ಆಯ್ತು. ಮಜ್ಜಿಗೆ ಆಗ್ತದೆ, ಮೈಲ್ತುತ್ತು ದ್ರಾವಣ ಇದು ವಿಷ ಅಲ್ಲ, ಹ್ಮ್. ಹಾಗಾಗಿ ಅದನ್ನು ಉಪಯೋಗ ಮಾಡುವಂತ ಸಾವಯವದಲ್ಲಿ ವಿರೋಧ ಅಲ್ಲ ಅದಕ್ಕೆ. ಅಲ್ಲ. ಮೈಲ್ತುತ್ತು ದ್ರಾವಣವನ್ನು ಕೂಡ ಕೊಳೆ ರೋಗ ಬರುವುದಕ್ಕೆ ಅದನ್ನು ಕೂಡ ಮಾಡ್ಲಿಕ್ಕೆ ಆಗ್ತದೆ. ಹಾ. ಬೂದಿ ಮತ್ತೆ ಇಂತ ಒಂದಷ್ಟು ಹೆಸರುಗಳನ್ನು ಹೇಳ್ತಾ ಹೋಗ್ಬೋದು, ಅದು ಪಟ್ಟಿ ದೊಡ್ಡದೇ ಇರ್ತದೆ. ನಾವು ಬಂದು ನೋಡಿ ಆಗುವಾಗ್ಲೇ ನಾವು ಸಸ್ಯ ಹತ್ರ ಮಾತಾಡುವಂತಹ ಒಂದು ಭಾವನೆ ಇರ್ಬೇಕು. ಎಂತಾಗಿದೆ, ಏನು ಸಮಸ್ಯೆ, ನಾವು ನೋಡದಿದ್ರೆ ಎಂತಾಗಿದೆ ಅಂತ ನಮಗೆ ಗೊತ್ತಿಲ್ಲ. ಒಮ್ಮೆ ಚೀನಿಕಾಯಿ ಬರ್ತದೆ, ಅದಕ್ಕೆ ಪಾಲಿನೇಷನ್ ಮಾಡ್ಬೇಕು, ಮಾಡಿದ್ರೆ ತುಂಬಾ ಆಗ್ತದೆ. ಕುಂಬಳಕಾಯಿ, ಸೊರೆಕಾಯಿ ಎಲ್ಲವಕ್ಕೂ ನಾವು ಪಾಲಿನೇಷನ್ ಮಾಡಿದ್ರೆ ನಮಗೆ ಸಹ ಕಾಯಿ ಎಲ್ಲಿ ಉಂಟು ಅಂತಲೂ ಗೊತ್ತಾಗ್ತದೆ. ಇಲ್ದಿದ್ರೆ ಕೆಲವೆಲ್ಲ ಇದ್ರೆ ಎಡೆಯಲ್ಲಿ ಕಾಯಿ ಬೆಳೆದು ಹಾಳಾಗಿ ಹೋಗ್ತದೆ. ಯುವ ಸಮುದಾಯ ಕೃಷಿ ಹತ್ರ ಬರೋದಿಲ್ಲ ಅಂತ ಹೇಳುವಂತ ಒಂದು ಮಾತಿದೆ. ಅಂತದ್ರಲ್ಲಿ ಅದಕ್ಕೆ ಅಪವಾದ ರೀತಿಯಲ್ಲಿ ಅನೀಶ್ ಅವ್ರದ್ದು ಇಡೀ ಕುಟುಂಬ, ಅವ್ರದ್ದು ತಮ್ಮನೂ ಇದಕ್ಕೆ ಸಹಾಯ ಮಾಡ್ತಾರೆ, ಅವ್ರ ತಾಯಿಯೂ ಕೂಡ ಇದನ್ನ ನೆಡುವಂಥದ್ದು, ಅವ್ರ ಚಿಕ್ಕಪ್ಪ ಎಲ್ಲರೂ ಕೂಡ ಸೇರ್ಕೊಂಡು ಒಂದು ಒಳ್ಳೆಯ ತರಕಾರಿ ತೋಟವನ್ನು ಮಾಡ್ತಾ ಸಾವಯವ ಕೃಷಿಯನ್ನು ಮಾಡಿ ಅವರ ಮನೆಗೆ ಬೇಕಾದ ತರಕಾರಿಯನ್ನು ಅವರೇ ಉಪಯೋಗಿಸಬೇಕು, ಅವರೇ ಸಿದ್ಧ ಮಾಡಬೇಕು ಅನ್ನೋದಕ್ಕೊಂದು ಬ್ರ್ಯಾಂಡ್ ರೀತಿಯಲ್ಲಿ ಒಂದು ಸೆಟ್ ಮಾಡಿಟ್ಟಿದ್ದಾರೆ, ಒಂದು ಬ್ರ್ಯಾಂಡ್ ಅನ್ನು ಸೆಟ್ ಮಾಡಿಟ್ಟಿದ್ದಾರೆ. ನಾನು ಬಂದಿರುವಂತ ಕಾರಣ ಇದನ್ನು ಕವರ್ ಮಾಡೋದಕ್ಕೋಸ್ಕರ ಬಂದಿದ್ದಲ್ಲ. ನಾನು ನಿಮ್ಗೊಂದು ವಿಶೇಷತೆ ಇದೆ, ನಿಮ್ಗೆ ಅಲ್ಲಿ ಕಾಣ್ತಾ ಇರಬಹುದು ನೋಡಿ, ಆ ಕೆಳಮಟ್ಟದಲ್ಲಿ ಒಂದು ಇದೇ ಬೆಟ್ಟವನ್ನು ಕಡ್ದು ಅಲ್ಲಿ ಭತ್ತವನ್ನು ಬೆಳೆಸಿದ್ದಾರೆ. ಅದೊಂದು ದೊಡ್ಡ ಇನ್ಸ್ಪೈರಿಂಗ್ ಸ್ಟೋರಿ ಇದೆ. ಆ ಸ್ಟೋರಿಯನ್ನು ನಾನು ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನಿಮ್ಗೆ ತೋರಿಸ್ತೇನೆ. ಅದನ್ನ ನೋಡಿ ತುಂಬಾ ಪ್ರೇರಣೆ ಆಗಿರುವಂತಹ ಸಂಗತಿ ಇದು. ಜನರಿಗೊಂದು ಸ್ಪಾರ್ಕ್ ಇದ್ದಾಗೆ, ಅಂದ್ರೆ ಒಂದು ಉಮೇದು ಕೊಡುದು ಅಂತ ಹೇಳ್ತಾರಲ್ಲ. ಉದಾಹರಣೆಗೆ ಒಬ್ಬ ಮಾಡ್ತಾ ಇರ್ತಾನೆ, ಅವನಿಗೆ ಮನೆಯಲ್ಲಿ ಬೈತಿರ್ತಾರೆ ಅವ್ ಆಬ್ ಜಾಗಿಗೆ ಅಂತ ಹೇಳಿ. ಆಗ ಇದು ನೋಡಿದಾಗ ಅವನಿಗೆ ರುಚಿಗೆ ಹೇಳ್ತಾನೆ, ಅವನು ಇದು ನೋಡಿ ಅವ್ರು ಮಾಡ್ತಾರೆ, ಇವ್ರು ಮಾಡ್ತಾರೆ. ಇದೆಲ್ಲ ಕೂಡ ಒಂದು ವಿಡಿಯೋ ತುಂಬಾ ಜನರ ಮನಸ್ಥಿತಿಗಳನ್ನ ಏಕಕಾಲದಲ್ಲಿ ಬದಲಾವಣೆ ಮಾಡ್ಲಿಕ್ಕೆ ಆಗ್ತದೆ. ಅಂತದ್ರಲ್ಲಿ ನಮ್ಗೆ ಒಂದು ಒಳ್ಳೆ ಗೈಡೆನ್ಸ್ ಮಾಡಿದ್ರಿ ಸರ್. ನೀವು ಕೂಡ ಒಳ್ಳೆ ನಮ್ಗೆ ರೋಗಗಳ ಬಗ್ಗೆ ಎಲ್ಲ ಮಾಹಿತಿ ಕೊಟ್ರಿ. ನಿಮ್ಗೆ ಇಬ್ರು ಕೂಡ ಧನ್ಯವಾದಗಳು ಸರ್. ಅಂತ ಧನ್ಯವಾದಗಳು. ಈ ಹಳ್ಳಿ ಮೂಲೆಯಲ್ಲಿ ಅಂದ್ರೆ ಈಗ ಪುತ್ತೂರಿಂದ 20 ಕಿಲೋಮೀಟರ್ ದೂರ, ವಾಹನಗಳ ಸೌಲಭ್ಯಗಳು ಕೂಡ ಭಾರಿ ಕಡಿಮೆ. ಈ ಹಳ್ಳಿ ಮೂಲೆಯಲ್ಲಿ ನಾವು ಪರಂಪರೆಯಿಂದ ಬಂದ ಹಿರಿಯರಿಂದ ಬಂದಂತಹ ಜಾಗದಲ್ಲಿ ನಮ್ಮ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಕೃಷಿಗಳನ್ನು ಮಾಡ್ತಾ ಇದ್ದೇವೆ. ಇವನು ಕೂಡ ನೆಕ್ಸ್ಟ್ ಜನರೇಷನ್. ಈಗ ನಮಗೆ ಹಿಂದಿನಿಂದ ಇವನು ಸಪೋರ್ಟಿವ್ ಆಗಿ ಇದ್ದಾನೆ, ನಮಗೆ ಅತ್ಯಂತ ಸಂತೋಷದ ವಿಷಯ. ಇದನ್ನು ಈ ಎಲೆಮರೆ ಕಾಯಿ ಹಾಗೆ ಆಗಿರ್ಬಾರ್ದು, ಇದು ಇನ್ನು ಸ್ವಲ್ಪ ಪ್ರಚಾರಕ್ಕೆ ಬರ್ಬೇಕು ಅಂತ ಹೇಳುವ ಇಂಟರ್ವ್ಯೂ ಮಾಡಿದ್ದು ನಮಗಂತೂ ಬಹಳ ಸಂತೋಷ. ಈ ಕೆಲಸಕ್ಕೆ ನಿಮಗೆ ಅನಂತ ಧನ್ಯವಾದಗಳು. ವೀಕ್ಷಿಸಿದ ಎಲ್ರಿಗೂ ಕೂಡ ಧನ್ಯವಾದಗಳು.